ಹುಬ್ಬಳ್ಳಿಯಲ್ಲಿ ಬಡವರ ಅನ್ನಕ್ಕೆ ಕದಿಮರು ಕನ್ನ ಹಾಕಿದ್ದಾರೆ. ಅಧಿಕಾರಿಗಳಿಂದ 500 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಸೀಸ್ ಮಾಡಲಾಗಿದೆ. ಇದೀಗ ಹಳೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಅನ್ನಭಾಗ್ಯ ಅಕ್ಕಿ ಖರೀದಿಸಿ ಲೋಡ್ ಮಾಡಿದಾಗ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ವಾಹನ ಸ್ಥಳದಲ್ಲೇ ಬಿಟ್ಟು ದಂಧೆಕೋರರು ಪರಾರಿಯಾಗಿದ್ದಾರೆ. ಅಲ್ಲಿಂದ 50 ಕೆಜಿ ಅಕ್ಕಿ ಮಾರಾಟ ಮಾಡೋದಕ್ಕೆ ಬಂದಿದ್ದಂತ ಮಹಿಳೆಯರು ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಲೇಡೀಸ್ ಆಹಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಹಿಳೆಯರು ವಾಗ್ವಾದಕ್ಕಿಳಿದಿದ್ದಾರೆ. ಅನ್ನಭಾಗ್ಯದ ಅಕ್ಕಿಯನ್ನ ಕದ್ದು ಮಾರಾಟ ಮಾಡಿರೋದು. ಮಾಹಿತಿ ಸಿಕ್ಕಿದೆ, ಇಲ್ಲಿ ರೇಷನ್ ಅಕ್ಕಿಯನ್ನ ಇಲ್ಲಿ ಬಂದು ಮಾರ್ತಾ ಇದ್ದಾರೆ ಅಂತ. ನಾವು ಮಾಹಿತಿ ತೆಗೆದ ತಕ್ಷಣ ಮಾಧ್ಯಮದಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಫುಡ್ ಇನ್ಸ್ಪೆಕ್ಟ್ರು ನಾವು ಎಲ್ಲರೂ ಬಂದು ಈಗ ಸೀಸ್ ಮಾಡಿದ್ದೀವಿ. FIR ಆಗ್ತದೆ, EC ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಈಗ ನಮಗೆ 2 ಕಾರ್ಡ್ದಾರರು ಸಿಕ್ಕಿದ್ದಾರೆ. ಅವರು ಅಲ್ಲಿ ರೇಷನ್ ಅಕ್ಕಿ ತೊಗೊಂಬಂದು ಇಲ್ಲಿ ಮಾರಕ್ಕೆ ಬಂದಿದ್ದರು. ಅವ್ರನ್ನೂ ನಾವು ಸೀಸ್ ಮಾಡಿದ್ದೀವಿ. ಅವ್ರ ಹತ್ರನೇ ಈಗ ನಮಗೆ 100 kg ಸಿಕ್ಕಿದೆ. ಇನ್ನು ಅಂದಾಜವಾಗಿ ಹೇಳಬೇಕು ಅಂದರೆ ಒಂದು 300-400 kg ಅಷ್ಟಿದೆ. ಅದನ್ನು ನೋಡ್ಬಿಟ್ಟು ಮಾಡ್ತೀವಿ. ಮಾರಕ್ಕೆ ಜನನೇ ಬಂದಿರೋದು, ಅದಕ್ಕೆ ಅವ್ರ ಕಾರ್ಡ್ ರದ್ದು ಮಾಡ್ತೀವಿ. ಅವ್ರ ಕಾರ್ಡೂ ಕೂಡ ಈಗ ಸೀಸ್ ಆಗಿದೆ, 2 ಕಾರ್ಡ್. ಇದು ಖಂಡಿತವಾಗ್ಲೂ ಇದು ಜನರಿಗೆ ಎಚ್ಚರಿಕೆ. ಅವರಿಗೆ ಸರ್ಕಾರ ಕೊಡ್ತಾ ಇದೆ ಅನ್ನಭಾಗ್ಯದಿಂದ 15 kg ಕೊಡ್ತಾ ಇದೆ ಈ ತಿಂಗಳು. ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲಿ ಬಂದು ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ಅವರು. ಅದು ಖಂಡಿತವಾಗ್ಲೂ